ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿ ಫ್ರಮ್ ದ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿಂದ ತುಂಬ ಜ್ಯುವೆಲ್ರಿ ಶೋಸ್ನ ಎಂಡೋರ್ಸ್ ಮಾಡಿದ್ದೀನಿ. ಬಟ್ ಈ ಜ್ಯುವೆಲ್ರಿ ಶೋ ಫಸ್ಟ್ ಟೈಮ್ ಎಂಡೋರ್ಸ್ ಮಾಡ್ತಿರೋದು. ಆ್ಯಂಡ್ ನನಗೆ ಅಂತ ಅಲ್ಲ ಸರ್, ಎಲ್ಲ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂತ ಹೇಳಿದ ತಕ್ಷಣ ಒಂಥರ ಎಕ್ಸ್ಟ್ರಾ ಪ್ರೀತಿಯಾಗಿರಲಿ, ಒಂದು ಖುಷಿನೇ ಬೇರೆ. ಸೊ ಜ್ಯುವೆಲ್ರಿ ಶೋ ಬಂದು ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ಸೋ ಮಚ್ ಜ್ಯುವೆಲ್ರಿ ಓನ್ಲಿ ಒಂಥರ ಪಾಸಿಟಿವಿಟಿ ಕೊಡುತ್ತೆ ನಮಗೆ. ಪ್ರೀತಿ ಇಲ್ಲ ಹೇಳಿ ಇದ್ದವ್ರು ಎಲ್ಲರೂ ಕೇಳಿ, ನೋ ವುಮೆನ್ ವಿಲ್ ಟೆಲ್ ದ್ಯಾಟ್ ನನಗೆ ಆಭರಣ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ. ಸೊ ನಮ್ಗೆ ಡೆಫಿನೆಟ್ಲಿ ಜ್ಯುವೆಲ್ರಿ ಅಂದರೆ ಸಾಮಾನ್ಯ ಮಧ್ಯಮ ವರ್ಗದವ್ರಿಗೆ ಹೇಳ್ತಲ್ಲ. ಈ ಜ್ಯುವೆಲ್ರಿ ಶೋ ಅಲ್ಲಿ ನಿಮಗೆ ಲೈಟ್ ವೇಟ್ ಜ್ಯುವೆಲ್ರಿ ಅಂತ ಸಿಗುತ್ತೆ, ಪ್ರೈಸಸ್ಸೂ ನಿಮ್ಗೆ ಒಳ್ಳೆ ರೇಂಜಲ್ಲಿ ಸಿಗುತ್ತೆ. ಅಂದರೆ ಇವಾಗ ನಂದೊಂದು ಬಜೆಟ್ ಇದ್ದರೆ ಆ ಬಜೆಟ್ಗೆ ಸಿಗುತ್ತೆ ಇಲ್ಲಿ. ಸೊ ಒಂದು ಶಾಪ್ಗೆ ಹೋದರೆ ಒಂದೊಂದು ಸರ್ತಿ ಆ ಬಜೆಟಲ್ಲಿ ಸಿಗಲ್ಲ. ಇಲ್ಲಿ ತುಂಬ ಶಾಪ್ಸ್ ಇದ್ದಿದ್ದರಿಂದ ಫಾರ್ ಶೋರ್ ನಿಮಗೆ ಲೈಟ್ ವೇಟ್ ಜ್ಯುವೆಲ್ರಿನೂ ಸಿಗುತ್ತೆ. ನಿಮ್ಮ ಬಜೆಟ್ ಪ್ರಕಾರ ನಿಮ್ಮ ಜ್ಯುವೆಲ್ರಿ ಖಂಡಿತ ಸರ್, ಖಂಡಿತ. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳ್ತಿದ್ದೆ, ಇಲ್ಲಿ ಶಾಪ್ ಮಾಡೋಕ್ಕಾಗಲ್ಲ, ಬೆಂಗಳೂರು ಬಂದಮೇಲೆ ತರುಣ್ ಕರ್ಕೊಂಡು ಹೋಗಿ ಶಾಪ್